ನಯನನ್ ತಮ್ಮನೇ ಅವನು ಮಾತೆಲ್ಲ ನೋಡಿದ್ರೆ. ಅಲ್ಲ ಅಲ್ಲ, ನಿನಗೆ ಭಾಷೆ ಗೊತ್ತಾ? ಅವನು ಏನಂದ ಗೊತ್ತಾ? ನಂಗೆ ತಡ್ಕೊಳಕ್ ಆಗ್ತಾ ಇಲ್ಲ, ನೈನ ಬೇಕು. ಇರ್ಬೋದಣ್ಣ, ಇರ್ಬೋದು. ನಿಮ್ಗೆ ಯಾರಿಗೂ ಉಗಾಂಡ ಲ್ಯಾಂಗ್ವೇಜ್ ಬರೋದಿಲ್ವಾ? ಇಲ್ಲ ಇಲ್ಲ ಇಲ್ಲ, ಹೇಳ್ತೇನೆ ಕೇಳಿ. ನಾನು ಒಬ್ಬನ್ ಹುಡ್ಕೊಂಡ್ ಬಂದಿದ್ದೇನೆ. ಅವನೇನಾದ್ರು ಇಲ್ಲಿ ಸಿಕ್ಕರೆ ಅವನನ್ನು ಶೂಟ್ ಮಾಡಿ ಸಾಚ್ ಬಿಡ್ತೇನೆ. ಯಾರವನು? ಹೇಳ್ತೇನೆ ಅನುಶ್ರೀ ಮೇಡಮ್, ಹೇಳ್ತೇನೆ. ಹೇಳು, ಹೇಳ್ಬೇಡ. ಅದನ್ನು ಇವತ್ತು ನಿಮ್ಮ ಎಲ್ಲರಿಗೂ ಚಿಕ್ಕದು ಮಾಡಿ ಹೇಳ್ತೇನೆ. 2 ವರ್ಷದ ಬೇಡ. ಚಿಕ್ಕದು ಮಾಡಿದಾಗ ಅವನ ಮರ್ಯಾದೆ ಇರಲ್ಲ, ಯಾವತ್ತು ದೊಡ್ಡದಾಗಿರ್ಬೇಕು. ಆಯ್ತು ಬಿಡಿ, ಹೆಂಗು ಚೆನ್ನಾಗಿ ತಿಳ್ಕೊ. ಆಯ್ತು ಬಿಡಿ ಸರ್, ದೊಡ್ಡದಾಗಿ ಹೇಳು. 2 ವರ್ಷದ ಹಿಂದೆ ಇಲ್ಲಿರೋ ವ್ಯಕ್ತಿಗಳಲ್ಲಿ ಒಬ್ರು ಸೆಲೆಬ್ರಿಟಿ ನಮ್ಮ ಉಗಾಂಡಾಗೆ ಆರ್ಕೆಸ್ಟ್ರಾ ಮಾಡ್ತೇನಂತ ಬಂದಿದ್ರು. ಆರ್ಕೆಸ್ಟ್ರಾ ಏನು ಮಾಡಿದ್ರು ಅಕ್ಕುಲ್ ಸರ್. ಅದನ್ನು ಮಾಡಿ ನಮ್ಮ ಅಕ್ಕನಿಗೂ ಮತ್ತೆ ಅವರಿಗೂ ನಿಮ್ಮ ಅಕ್ಕನ್ ಏನೋ ನಮ್ಮ ಅಕ್ಕನಿಗೂ ಏನ್ ಬೈತಾವನೆ ಅಣ್ಣ? ಅಕ್ಕನಿಗೂ ನಮ್ಮ ಅಕ್ಕನಿಗೂ ಮತ್ತು ಅವರಿಗೆ ಲವ್ ಅಂಡ್ ಫಸ್ಟ್ ಟೈಟ್ ಆಗಿ ಲವ್ ಏನ್ ಟೈಟ್ ಆಗಿ ಫಸ್ಟ್ ಸೈಟ್ ಕಣೋ. ಅದೇ ಸರ್, ಲವ್ ಅಂಡ್ ಫಸ್ಟ್ ಸೈಟ್ ಆಗಿ ಅವರಿಬ್ಬರಿಗೂ ಒಂದು ಮಗು ಕೂಡ ಆಯ್ತು. ಅಲ್ಲಿಂದ ಅವರು ಎಸ್ಕೇಪ್ ಆಗಿ ಬಂದ್ಬಿಟ್ಟಿದ್ದಾರೆ ಸರ್. ಅಕ್ಕುಲ್ ಇದು ಯಾರು ಗೊತ್ತಾ? ಉಗಾಂಡ ಇಂದ ಪರಾರಿಯಾದ ಕುರಿ. ನನಗ್ ತಿಳಿದು ಉಗಾಂಡ ಇಂದ ಕುರಿನೇ ಆಗಿರ್ತಾನೆ. ಅಲ್ಲೂ ಮನೆ ಮಾಡವನೆ. ಕೂದ್ಲಂಗೈತಷ್ಟೇ, ನಾನೇನು ಉಗಾಂಡದವನಲ್ಲ. ದೊಡ್ಡದಾಗಿ ಹೇಳ್ತೇನೆ ನಾನು. ಈಗ ನೋಡ್ರಿ ಏನ್ ಮಾಡಿದಾರಂತ ನಿಮ್ಮ ಎಲ್ಲರಿಗೂ ತೋರಿಸ್ತೇನೆ. ಏನು ಬೀಡಿ ತೆಗೆದಿದ್ದೇನು? ಅದು Oi, Ashok in the belt. Te panikan tratro mate. Pele patre ne teka. ಕೇಂದ್ರ ಗೀದ್ರಿ ಏನೋ ಮಗ ಹೇಳ್ತಿದ್ಯಾ? ಕನ್ನಡದಲ್ಲೇನೆ ಹೇಳ್ತೇನೆ. ಓಯ್ ಯಾಕೆ ಈ ಅಶೋಕ ಚಕ್ರ ಇರುವ ಬೆಲ್ಟ್ ಯಾಕೆ ಕೊಟ್ಟಿದ್ದಾರೆ ಗೊತ್ತಾ? ಸ್ಟೈಲ್ ಆಗಿ ಇನ್ಸೆಂಡ್ ಮಾಡ್ಕೊಂಡು ಹೋಗೋದಕ್ಕಲ್ಲ, ಅನ್ಯಾಯದ ಪರವಾಗಿ ಹೋರಾಡ್ಲಿಕ್ಕೆ. ನಿಮ್ಮ ಮಕ್ಕಳನ್ನು ಕಿಡ್ನಾಪ್ ಮಾಡಿದಾಗ ಪೊಲೀಸ್ ಬೇಕು. ಮಧ್ಯದಲ್ಲಿ ಕೆಟ್ಟ ಮಾತು ಮಾತಾಡ್ತಾನೆ ಅವನೇ, ಹೋಗತ್ತೆ. ಅದು ಬಿಡಿ, ಅಷ್ಟೇ ಹೇಳಿದಕ್ಕೆ ನಮ್ಮ ಅಕ್ಕ ಏನೋ ಬಿದ್ದಿರಲಿಲ್ಲ ಸರ್. ಇನ್ನೊಂದು ಮಾಡಿದ್ರು ನೋಡಿ ಆಯ್ತು ಅಷ್ಟೇನೆ. ಏನ್ ಮಾಡಿದ್ರು? ನನ್ ಮಗನ್ ನನ್ನ ಕಡೆ ನನಗೆ ದುಡ್ಡು ಕೊಡ್ತೀವನೋ, ಮೋಸ ಮಾಡಿರುವ ನಿನ್ನನ್ನು ಮೊದಲು ಸಾಯಿಸ್ತಿ ಅನ್ಕೊಡು, ಆಮೇಲೆ ಅವ್ರನ್ನ ನೋಡ್ಕೊಳ್ತಿರ್ಕೊಡು. ನನ್ನ ಮಗನ್ ನನ್ನ ಕಡೆ ಒಂದು ಹೆಣ್ಣಿಗೆ ಮೋಸ ಆಗಿದೆ ಅನ್ನಿಸ್ರಿ ಮೇಡಮ್. ನನ್ನ ಮಗನ್ ಅಂತವ್ರನ್ನು ಸಾಯಿಸಿ ಬಿಡ್ಬೇಕು. ನನ್ನ ಮಗನ್ ಈ ಡೈಲಾಗ್ಗೆ ನಮ್ಮ ಅಕ್ಕ ಅರ್ಧಕ್ಕರ್ಧ ಪ್ಲೇಟ್ ಆಗಿ ಬಿದ್ದೋಡ್ಲು ಸರ್. ಎತ್ಬೇಕಾಗಿತ್ತು. ಅದೇ ಏನ್ ಮಾಡೋದು ಸರ್, ಎತ್ಲಿಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಅಂದ್ರೆ ನಿಮ್ಗೆ ಹೇಳ್ತಿದ್ದೆ, ಇನ್ನೊಂದು ಮಾಡಿದ್ರು ನೋಡಿ ಸರ್, ತೋರಿಸ್ತೇನೆ. ಕೆಟ್ಟದಾದ್ರೂ ತೋರ್ಸಕೋಬೇಡ. ನೀ ಹಾಕೊಂಡವ್ರಿ, ನೀವು ಕುಡಿದಾಗ ಎತ್ತುವ ಚೆನ್ನಾಗಿ ಕಾಣಿಸ್ತೀರಾ. ಯಾರದು ಲಿಯಾ ಬಂಡನ ಮೀ ಹಾಕೊಂಡ ಅಂತ ಸರ್. ನೀವು ಕುಡಿದಾಗ ಎತ್ತುವ ಚೆನ್ನಾಗಿ ಕಾಣಿಸ್ತೀರಾ. ನೀವು ಅಲ್ಲಾರಿ ಕುಡ್ದಿರೋ ನಾನ್ ಕಣ್ರಿ. ಈ ಟಂಪೋಟ್ನಲ್ಲಿ ಯಾಕ್ರಿ ಟೈಮ್ ಬಗ್ಗೆ ಯೋಚನೆ ಮಾಡ್ತೀರಾ? ಈ ಟೈಮ್ ಒಂಥರ ಪಕ್ಕಾ 420 ಕಣ್ರಿ. ನನಗೂ ನಿಮಗೂ 1 ಡಜನ್ ಮಕ್ಕಳಾಗತ್ತಂತ ಭಾಳ ಕನ್ಸ್ಕೊಂಡಿದ್ರಿ ಕಣ್ರಿ. ಆ ಟೈಮ್ ಬರ್ಲೇ ಇಲ್ಲ ಕಣ್ರಿ. ಈ ಹೃದಯ ಕೆರ್ಕೊಂಡು ಈ ಹೃದಯ ಹಾಳಾಗಿ ಹೋಗಿದೆ ಕಣ್ರಿ. ನೀವು ಯಾರನ್ನ ಬೇಕಾದ್ರೆ ಇಟ್ಕೊರಿ, ಅರೆ ನನ್ನ ಹೇಳ್ತೇನೆ ಸರ್. ಸಮಾಧಾನ. ನೀವು ಯಾರನ್ನ ಬೇಕಾದ್ರೆ ಇಟ್ಕೊಡ್ರಿ ಕಣ್ರಿ, ಆದ್ರೆ ನನ್ನಂತವನು ನಿಮ್ಗೆ ಸಿಕ್ಕಲ್ಲ ಕಣ್ರಿ. ಈ ಭೂಮಿ ಮೇಲೆ ಇಷ್ಟಪಡೋ ಅಂತ ನಿಮ್ಗೆ ಸಿಕ್ಕಲ್ಲ. ಶ್ವೇತಾ ಮೇಡಮ್, ಈ ಡೈಲಾಗ್ಗೆ ನಮ್ಮ ಅಕ್ಕ ಫುಲ್ ಫ್ಲಾಟ್ ಆಗಿ ಹೋಗಿದ್ಲು. ಫ್ಲಾಟ್ ಆಗಿ ಹೋಗಿ ಅವ್ರಿಗೆ ಮಗು ಆಯ್ತು, ಅಲ್ಲಿಂದ ಎಸ್ಕೇಪ್ ಆಗಿ ಬಂದಿದ್ದಾರೆ. ಇಲ್ಲೆಲ್ಲೋ ಮೆಡಿಕಲ್ ಆಡಿಷನ್ ಅಲ್ಲಿ ಅವ್ರು ಇರ್ತಾರಂತ ಗೊತ್ತಾಯ್ತು. ತೋರಿಸಿ ನಾವ್ ನ್ಯಾಯ ಕೊಡಿಸ್ತೀವಿ. ನ್ಯಾಯ ಕೊಡಿಸ್ತಾರ.
ಅಲ್ಲಿ ಫೋಟೋ ಬಂತು ನೋಡು. ಹಿಂದ್ಗಡೆ ನೋಡು. ಅಲ್ಲಿದ್ದಾನೆ ಅವನೇ ಅವನೇ ಸಖತ್ತಾಗಿ ಶಾಕ್ ಕೊಟ್ಟೆ ಎಷ್ಟೊತ್ತಾದ್ಮೇಲೆ ಕೊಟ್ಟ ಶಾಕ್ ಅವನೇ ಎಷ್ಟೊತ್ತಾಯ್ತು ಬ್ಲಾಕ್ ಶೀಪ್. ಬಾವರೇ ನೀವು ಹೆಂಗೋ ನಮ್ಮ ಅಕ್ಕನ ಮೀ ಹಾಕೊಂಡವ್ರನ್ನ ಮಗು ಕೊಟ್ರಿ. ಹೌದು, ಮಗು ಕೊಟ್ರಿ ಅಂತೀವಿ ನಾ ಸಲೀಸಾಗಿ ಹೇಳ್ತಿದೀಯ ಏನ್ ಕುಂಬಳಕಾಯಿ ಏನೋ ತೆಗೆದುಕೊಡಕ್ಕೆ. ಈಗ ನಾನು ಏನ್ ಮಾಡ್ಬೇಕಪ್ಪ ಈಗ ನನಗೀಗ ಉಗಾಂಡದಲ್ಲಿ ಯಾವುದು ಹುಡುಗಿ ಸಿಕ್ಕಿಲ್ಲ. ಆದ್ರೆ ಒಬಾಮ ಮಗಳು ನನಗೆ ಸಿಕ್ಕಾಪಟ್ಟೆ ಉರ್ಸ್ತವಳೆ. ನಿಮ್ಮ ಅಕ್ಕನಿಗೆ ಹಿಂಗ ಉರ್ಸ್ತವ್ಳಾ? ಹೌದೌದು. ತಣ್ಣಗೆ ನೀರ್ ಸಿಗುತ್ತೆ ತೆಗೆದು ಎರ್ಚ್ಕೊ. ಈಗ ಹೆಂಗೋ ಕೊಟ್ರಿ. ಈಗ ನನಗೊಂದು ಇಂಡಿಯಾದ ಹುಡುಗಿ ಬೇಕು, ನನಗೆ ಉಗಾಂಡದಲ್ಲಿ ಸಿಕ್ಕಿಲ್ಲ. ಬೇಕಂದ್ರೆ ಬೇಕ ಬಾವ, ನಾವು ಈಗ ಬಿಡೋದಿಲ್ಲ ಅಂದ್ರೆ ಬಿಡೋದಿಲ್ಲ. ನನ್ನೇನ್ ಬ್ರೋಕರ್ ಅನ್ಕೊಂಡೇನೋ. ಇಲ್ಲ ಬಾವ, ನನಗೆ ಬೇಕಂದ್ರೆ ಬೇಕೀಗ. ಇಂಡಿಯಾದೇ ಒಂದು ತ್ರಿಪುರ ಸುಂದರಿ ಬೇಕು ನನಗೆ. ಯಾರ್ ಬೇಕು? ತ್ರಿಪುರ ಸುಂದರಿ. ತ್ರಿಪುರ ಸುಂದರಿನೇ ಬೇಕಾ? ಹೌದು ಬಾವ, ಹೌದು ಬೇಕು. ನಿನಗೆ ಅಂತ ಒಂದೇ ಒಂದು ಹುಡುಗಿ ಇಟ್ಟಿದ್ದೀನಿ ಕಡೆ ನಾನು. ಕಳಿಸ್ರಿ ಬಾವ. ಏನೇನೋ ಏನ್ ಕುಣಿತಾ ಐತೆ ಹೇಳಿ ನಿನ್ಗೆ, ಏನ್ ಕುಣಿತಾ ಐತೆ? ಬಾಡಿ ಪಾರ್ಟ್ಸ್ ಎಲ್ಲ ಹೃದಯ ಅಂತ ದಗ್ದಾಗ ಅಂತ ಅದೇ ಕಳಿಸ್ರಿ ಬಾವ. ಹೌದೌದು, ನಿನಗೋಸ್ಕರ ಒಂದು ಹುಡುಗಿ ಇಟ್ಟಿದ್ದೀನಿ. ಕಳಿಸ್ರಿ. ಶ್ವೇತು ಅವ್ರ ಪಕ್ಕ ನಯನ. ನೀನೇ ನಯನ ಫಿಕ್ಸ್. ನನಗೆ ಅವಳು ಬೇಡ. ಯಾಕೆ? ಅವಳದು ಮದ್ವೆ ಆಗಿದೆ. ಐ ಲವ್ ಯು ಅಣ್ಣ, ಐ ಲವ್ ಯು ಅಣ್ಣ. ಮದ್ವೆ ಆಗಿರೋ ನಮ್ಮ ಅಪ್ಪನೇ. ಚೈತ್ರ, ನಮ್ಮ ಆಂಕರ್ ಚೈತ್ರ. ಕಳಿಸಿ. ಎಲ್ಲಿಗೋ? ಕಳಿಸ್ಲಾ? ಇಲ್ಲ ಬಾವ, ನನಗೆ ಬೇಕಂದ್ರೆ ಬೇಕು. ಕರ್ಸಿ ಅನ್ನು ಕಳಿಸಿ ಅಂದ್ರೆ ಎಲ್ಲಿ ಕಳಿಸ್ಲಿ? ಅಲ್ಲ ಅವ್ರು ಅಲ್ಲಿ ಕುಂತಿದಾರಲ್ಲ, ಇಲ್ಲಿ ಕಳಿಸಿ. ಚೈತ್ರ ಅಮ್ಮ, ನಿನಗೊಂದು ಒಳ್ಳೆ ಗಂಡು ಹುಡುಕಿದ್ದೀನಮ್ಮ. ಬಾಯಿನಿಯರೇ ಹಾಗೂ ಮಹಿಳೆಯರೇ, ನಿಮಗೆಲ್ಲ ಒಂದು ಸಿಹಿ ಸುದ್ದಿ. ಕುರಿಯಾದ ನಾನು ನನ್ನ ಅಧ್ಯಕ್ಷತೆಯಲ್ಲಿ ನನ್ನ ಪ್ರೀತಿಯ ಬಾಮೈದ ಉಗಂಡ ಸಿದ್ದಿ ಅವರಿಗೆ ನಿಮ್ಮೆಲ್ಲರ ಫೇವರೆಟ್ ಆಂಕರ್ ಚೈತ್ರ ಅವರೊಂದಿಗೆ ನಿಶ್ಚಿತಾರ್ಥವಾಗಿದೆ. ಮದುವೆಗೆ ತಾವೆಲ್ಲರೂ ಸಕುಟುಂಬ ಸಮೇತರಾಗಿ ಆಗಮಿಸಿ ಇಲ್ಲ, ಚಾನ್ಸೇ ವಧುವರರಿಗೆ ಆಶೀರ್ವಾದ ಮಾಡಬೇಕೆಂದು ಕೇಳ್ಕೊತಾ ಇದ್ದೀನಿ. ಈಗ ಹುಡುಗಿ ಓಕೆ ಅಲ್ವಾ ನಿನಗೆ? ಈಗ ಅವರು ಪ್ರಪೋಸ್ ಮಾಡ್ಬೇಕು, ಮಂಡಿ ಊರ್ಕೊಂಡು ಅವ್ರು ಇಂಪ್ರೆಸ್ ಆಗೋಂಗ್ ಪ್ರಪೋಸ್ ಮಾಡ್ಬೇಕು. ಹೆಂಗ್ ಪ್ರಪೋಸ್ ಮಾಡ್ತೀಯ ನೋಡ್ತೀನಿ. ಅದನ್ನು ನಾನೇ ತಂದ್ಕೊಡ್ಲಾ? ಬೇಡ ಬಿಡಿ. ಚೈತ್ರ ಅವರೇ, ನಿಮ್ಮನ್ನು ನೋಡಿದಾಗಿಂದ ನನಗೆ ಎದೆಯಲ್ಲಿ ದಗ್ 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 ದಬ್ ಅಂತ ಇದೆ. ಡವಡವ ಅಲ್ವೇನೋ ಅದು? ಡವ ಓಕೆ ಡವ ಆಗ್ತಾ ಇದೆ. ನನಗೆ ಏನ್ ಮಾಡ್ಬೇಕು ಹೇಳಿ ಗೊತ್ತಾಗ್ತಾ ಇಲ್ಲ. ಈಗಲೇ ಏನು ಮಾಡ್ಬೇಡ. ನಿಮ್ಮನ್ನು ಪ್ರಪೋಸ್ ಮಾಡೇ ಬಿಡ್ತೇನೆ. ಸಖತ್ತಾಗಿ ಮಾಡ್ದೆ ಮಾತ್ರ. ಇದನ್ನೇ ಉಗಾಂಡ ಸ್ಟೈಲ್ ಅಲ್ಲಿ ಪ್ರಪೋಸ್ ಮಾಡಿ. ನಮ್ಮ ಕಾತೀರೆ ಪಾಕಾತೀರೆ ಒಲ ಮಾಲಿತ್ಯ ಇಲಾಖಾಮೈತರು. ಬೇಡ ಎಲ್ಲ ತಪ್ಪು ತಿಳ್ಕೊತಾರೆ. ಬಹಳ ಅಸಹ್ಯವಾಗೈತೆ. ಅದೇ ಚೆನ್ನಾಗಿತ್ತು. ಐ ಲವ್ ಯು ಅಂತ ಹೇಳ್ಬಿಡು ಅಟ್ಲೀಸ್ಟ್. ಐ ಲವ್ ಯು. So sweet.